ಇಲ್ಲಿ ಬೇಸರ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಏನಿಲ್ಲಣ್ಣ. ಬೇಸರ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗಿದೆ, ಒಂದು ಸ್ವಲ್ಪ ನಮಗೆ ತುಮಕೂರು, ಕೋಲಾರ, ಆಮೇಲೆ ಈ ಭಾಗದಲ್ಲಿ ಅತಿ ಹೆಚ್ಚು ಕೇಡರು ಬಲಿಷ್ಠವಾಗಿ ಬೆಳೆದಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಬೈಕೆ ಇತ್ತು. ಆ ಒಂದು ಸೌತ್ ಈಸ್ಟ್ ಕಾನ್ಸ್ಟಿಟ್ಯುನ್ಸಿ ಏನಿದೆ ನಮಗೆ MLC ಕಾನ್ಸ್ಟಿಟ್ಯುನ್ಸಿ, ಅದು ಜನತಾದಳ ಪಕ್ಷಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ, ಏಕೆಂದರೆ ಈ ಹಿಂದೆ ಚೌಡರೆಡ್ಡಿ ಅವರು 4 ಸಲ ಸ್ಪರ್ಧೆ ಮಾಡಿದರು, ಗೆದ್ದು ಇದ್ದಾರೆ, ಸೋತು ಇದ್ದಾರೆ. ಅದು ಆ್ಯಕ್ಚುಲಿ ಇಟ್ಸ್ ಎ ಪ್ರಿಡಾಮಿನೆಂಟ್ಲಿ ಒಂದು ರೀತಿ BJP ಮತ್ತು JDS ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು. ಅಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ಸು ಗೆಲುವು ಸಾಧಿಸ್ಲಿಕ್ಕಾಗಿಲ್ಲ. ಸೊ ಸ್ವಾಭಾವಿಕವಾಗಿ ನಮ್ಮ ಮಿತ್ರ ಪಕ್ಷದ ಕಡೆಯಿಂದಯೂ ಕೂಡ ನಮಗೆ ಸಿಕ್ಕಿದ್ರೆ ನಾವು ಗೆಲ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಇಲ್ಲಿ ನಮ್ಮಲ್ಲೂ ಕೂಡ ಇಲ್ಲ, ನಮಗೇನಾದರೂ ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಗೆಲ್ತೇವೆ ಅಂತಕ್ಕಂಥ ಚರ್ಚೆಗಳು ಉದ್ಭವ ಆಗಿದ್ದು ಸತ್ಯ, ಅದು ತಮಗೂ ಕೂಡ ಗೊತ್ತಿದೆ. ಆ ನಿಟ್ಟಿನಲ್ಲಿ ಈಗ ಆಗಲೇ ಘೋಷಣೆ ಆಗೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿ ಒಂದು ರೀತಿ ಗೊಂದಲ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ನಿವಾರಣೆ ಮಾಡಲಿಕ್ಕೆ ಆಗ್ತದಾ ಅಂತಕ್ಕಂಥ ಚರ್ಚೆ ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಈಗಾಗಲೇ ಆಗಿದೆ. ಜೊತೆಯಲ್ಲಿ ಒಂದು ಟೀಚರ್ಸ್ ಕಾನ್ಸ್ಟಿಟ್ಯುನ್ಸಿ ಏನಿದೆ ಅದು ಸದ್ಯಕ್ಕೆ ಘೋಷಣೆ ಆಗಿಲ್ಲ ಅಂದರೆ ಬಹುಶಃ ಮಾಧ್ಯಮ ಸ್ನೇಹಿತರು ಜನತಾದಳ ಪಕ್ಷಕ್ಕೆ ಬಿಟ್ಕೊಟ್ಟಿದ್ದಾರೆ ಅಂತಕ್ಕಂಥ ಅರ್ಥದಲ್ಲಿ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ ಸ್ವಾಭಾವಿಕವಾಗಿ. ಹಾಗಾಗಿ ನೋಡೋಣ, ಇನ್ನು ನವೆಂಬರ್ ತಿಂಗಳು ಚುನಾವಣೆ ಇರೋದು. JP ನಡ್ಡಾಜಿಯವರು ಹಿರಿಯರಿದ್ದಾರೆ, ಅವರ ಮಾರ್ಗದರ್ಶನ ಯಾವಾಗಲೂ ಕೂಡ ಅಲಯನ್ಸ್ ವಿಚಾರದಲ್ಲಿ ನಿರಂತರವಾಗಿದೆ. ಜೊತೆಯಲ್ಲಿ ನಿತಿನ್ ನಬೀನ್ ಅವರು ಇತ್ತೀಚಿನ ದಿನಗಳಲ್ಲಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಏನು ಪ್ರತಿನಿಧಿಸ್ತಾ ಇದ್ದಾರೆ, ನಮ್ಮೆಲ್ಲರಿಗೂ ಗೊತ್ತಿದೆ, ಈಸ್ ಎ ವೆರಿ ಗುಡ್ ಆರ್ಗನೈಸರ್ ಬೇಸ್ ಲೆವೆಲಲ್ಲಿ. ಆ ಕಾರಣದಿಂದ ಅವರು ಆ ಉನ್ನತವಾದ ಸ್ಥಾನದಲ್ಲಿ ಕೂತಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸನ್ಮಾನ್ಯ ಕುಮಾರಣ್ಣ ಅವರು ನೀಡಿದ್ದಾರೆ. ಜೊತೆಯಲ್ಲಿ ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿ ಅವರು, ಅವ್ರ ಜೊತೆಯೂ ಕೂತು ಬೇರೆ ಬೇರೆ ಬಹುಶಃ ಅವರ ಡಿಪಾರ್ಟ್ಮೆಂಟ್ ವಿಚಾರಗಳು ಕೂಡ ಒಂದಷ್ಟು ಇರ್ತದೆ, ಸ್ವಾಭಾವಿಕವಾಗಿ ಹೋಗ್ತಾ ಇರ್ತಾರೆ, ಮೀಟ್ ಆಗ್ತಾ ಇರ್ತಾರೆ. ಅದ್ರ ಮಧ್ಯೆ ಈ ಒಂದು ವಿಚಾರನೂ ಕೂಡ ಒಂದು ಪ್ರಸ್ತಾವನೆಗೆ ಇಟ್ಟಿದ್ದೀವಿ. ದೇವೇಗೌಡರು ಸಾಹೇಬರು ರಾಜ್ಯಸಭೆಗೆ ಹೋಗಬೇಕು ಅಂತಕ್ಕಂಥ ಚರ್ಚೆ ನಮ್ಮ ಕಡೆಯಿಂದ ಆಗಿಲ್ಲ. ಆದರೆ ಒಂದು ಪಕ್ಷಾತೀತವಾಗಿ ಒಂದು ಕೂಗೆದ್ದಿದೆ. ಮೊನ್ನೆ ದೇವೇಗೌಡರು ಸಾಹೇಬರು ಈ ವಯಸ್ಸಲ್ಲೂ ಕೂಡ, ಅದರಲ್ಲೂ ಕರ್ನಾಟಕ ರಾಜ್ಯದ ಯಾವುದೇ ಜ್ವಲಂತ ಸಮಸ್ಯೆಗಳಿರಲಿ, ಇತ್ತೀಚಿನ ದಿನಗಳಲ್ಲಿ ಒಂದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿನೊಳೆ ಪ್ರಾಜೆಕ್ಟು ಸಂಪೂರ್ಣ ಸ್ಥಗಿತ ಆಗಿತ್ತು. ಅದಕ್ಕೆ ಒಂದು ವೇಗ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ಇಟ್ಟಂಥ ಒಂದು ಬೇಡಿಕೆಗೆ ಮನ್ನಣೆಯನ್ನು ಕೊಟ್ಟು ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ಆ ಇಲಾಖೆಯ ಮಂತ್ರಿಗಳಿರ್ಬೋದು ಗೌರವ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಈ ರೀತಿ ನಿರಂತರವಾಗಿ, ಅಥವಾ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನಾವೇನು ನೋಡ್ತಾ ಇದ್ದೇವೆ. ಯಾಕಂದರೆ KGಗೆ 320 ರೂಪಾಯಿ ಇದ್ದಿದ್ದು 250 ರೂಪಾಯಿಗೂ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಆಗ್ತಾ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಇಂಥ ಸನ್ನಿವೇಶಗಳು. ಕೊಬ್ಬರಿ ಇರ್ಬೋದು, ನಾನಾ ವಿಚಾರದಲ್ಲಿ ವಿಶೇಷವಾಗಿ ರೈತರು ಮತ್ತು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಸಾಹೇಬರ ಹೋರಾಟ ಇದೆ. ಈ ಹೋರಾಟವನ್ನು ನೋಡಿ ಕೆಲವೊಂದು ಕಡೆ ಅವರ ಒಂದು ಧ್ವನಿ ಇನ್ನೂ ಕೂಡ ಸದನದಲ್ಲಿ ರಾರಾಜಿಸಬೇಕು, ಈ ರಾಜ್ಯದ ಜನತೆಯ ಪರವಾಗಿ ಅಂತಕ್ಕಂಥ ಭಾವನೆ ಪಕ್ಷಾತೀತವಾಗಿದೆ. ಆದರೆ ನಾವು ಯಾವುದೇ ಒಂದು ಷರತ್ತನ್ನು ಇಟ್ಟು ಈ ಒಂದು ಅಲಯನ್ಸ್ನ ಪಾರ್ಟ್ನರ್ ಆಗಿಲ್ಲ, ಅದು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ. ಇವೆಲ್ಲವೂ ಕೂಡ ಮಾನ್ಯ ಈ ರಾಜ್ಯದ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಜೊತೆಯಲ್ಲಿ ಗೃಹ ಸಚಿವರು ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವು ತಲೆ ಬಾಗ್ತೀವಿ, ನಮ್ಮದೇನು ಒತ್ತಡ ಇಲ್ಲ. ಸರಿ ಅಣ್ಣ, ಕೇಳ್ತಾ ಇಲ್ಲ. ರಾಜ್ಯ ಇಲ್ಲ, ನಡೀತಾ ಇದೆ. ಈಗ 18ನೇ ತಾರೀಕು ಮೈಸೂರು ಸಿಟಿಯಲ್ಲಿ ಮಾಡ್ತಾ ಇದ್ದೇವೆ. ಯೂಶಲಿ ಸ್ವಲ್ಪ ಮೈಸೂರು ಸಿಟಿಯಲ್ಲಿ ಇಲ್ಲಿಯವರೆಗೂ ಕೂಡ ಆ ದೊಡ್ಡ ಮಟ್ಟದ ಪ್ರೋಗ್ರಾಮ್ ಕಂಡಕ್ಟ್ ಮಾಡಲಿಕ್ಕೆ ಆಗಿಲ್ಲ. ಅಂದರೆ ನಾನು ಹೇಳೋ ಚುನಾವಣೆ ಸಂದರ್ಭದಲ್ಲಿ ಆ ಚುನಾವಣೆ ರಂಗಿರ್ತದೆ, ಕಾವಿರ್ತದೆ. ಹಾಗಾಗಿ ಸ್ವಾಭಾವಿಕವಾಗಿ ಜನನೂ ಕೂಡ ದೊಡ್ಡ ಮಟ್ಟದಲ್ಲಿ ಸೇರ್ತಾರೆ. ಆದರೆ ಚುನಾವಣೆ ಇಲ್ಲದೆ ಹೋದರೂ ಕೂಡ ಈಗ ಇತ್ತೀಚೆಗೆ ಹಳೆ ಮೈಸೂರು ಪ್ರಾಂತ್ಯ ಅಂದರೆ ನಮ್ಮ ಮೈಸೂರು ಜಿಲ್ಲೆಗೆ ಹುಣಸೂರು ಇರ್ಬೋದು, HD ಕೋಟೆ ಇರ್ಬೋದು, KR ನಗರ ಇರ್ಬೋದು, T ನರಸೀಪುರ ಇರ್ಬೋದು, ಈ ರೀತಿ ಅನೇಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಮೈಸೂರು ಸಿಟಿ 18ನೇ ತಾರೀಕು ಹೋಗ್ತಾ ಇದ್ದೇನೆ. ಈ ರೀತಿ ಇನ್ನೂ ಕೆಲವೊಂದಷ್ಟು ಕ್ಷೇತ್ರಗಳು ತಾವು ಹೇಳ್ದಂಗೆ ಎಲ್ಲಿ ಬ್ಯಾಲೆನ್ಸ್ ಇದೆ
ಅವೆಲ್ಲವೂ ಕೂಡ ಬೈಕೆ ಇದೆ, ಕಾರ್ಯಕರ್ತರ ಬೈಕೆ ಇದೆ, ಮುಖಂಡರ ಬೈಕೆ ಇದೆ, ಜೊತೆಯಲ್ಲಿ ನಮ್ಮದು ಕೂಡ ಕರ್ತವ್ಯ ಇದೆ, ಸಂಘಟನೆ ಮಾಡಬೇಕಾಗಿದೆ, ಎಲ್ಲ ಕಡೆ ಭೇಟಿ ಕೊಡ್ತೇವೆ. ಇದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಅನೇಕ ಬಾರಿ ಪ್ರಸ್ತಾವನೆಯನ್ನು ಎರಡು ಪಕ್ಷದ ನಾಯಕರುಗಳು ಮುಂದಿಟ್ಕೊಂಡು ಮಾತಾಡಿದ್ದಾರೆ. ಅಂದರೆ ಬಹುಶಃ ಕಾಲ ಇದಕ್ಕೆಲ್ಲ ಉತ್ತರ ಕೊಡುತ್ತೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಅತಿ ಬೇಗ ಆಗಬೇಕು, ಏಕೆಂದರೆ ಸಮನ್ವಯತೆ ಇರಬೇಕು. ಏಕೆಂದರೆ ಎರಡೂ ಪಕ್ಷದ ಸಮ್ಮಿಲನ ಏನಿದೆ ಇದು ಕೇವಲ ಡೆಲ್ಲಿ ಮಟ್ಟದಲ್ಲೋ ಅಥವಾ ನಮ್ಮ ರಾಜ್ಯ ಮಟ್ಟದಲ್ಲೋ ಈ ಸಮ್ಮಿಲನ ಗಟ್ಟಿಯಾದರೆ ಸಾಲದು. ಇದು ನಿಮಗೆ ತಳಮಟ್ಟದಿಂದ ಇನ್ನೂ ಆರೋಗ್ಯಕರವಾದಂಥ ಇದಕ್ಕೆ ಫಲಿತಾಂಶಗಳು ಹೊರಗಡೆ ಬರಬೇಕು ಅಂದರೆ ಇಂಥ ಸಮಿತಿಗಳು ಆಗಬೇಕಾಗ್ತದೆ. ಕೋಆರ್ಡಿನೇಷನ್ ಕಮಿಟಿ ಆದಾಗ ಕೋಆರ್ಡಿನೇಷನ್ನು ಸ್ವಲ್ಪ ಸುಗಮವಾಗಿ ಆಗ್ತದೆ. ಅದು ನಮ್ಮೆಲ್ಲರ ಬಯಕೆ ಇದೆ. ಬಹುಶಃ ಅತಿ ಶೀಘ್ರದಲ್ಲೇ ಎರಡೂ ಪಕ್ಷದ ನಾಯಕರು ಕೂತಿ ಬಗೆಹರಿಸ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ. ಅಲ್ಲಣ್ಣ, ಜನ ಎಲ್ಲ ಕಡೆ ನಮ್ಮನ್ನು ಪ್ರೀತಿಸ್ತಾರೆ. ಈಗ ಕುಮಾರಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅವರು ಡೆಲ್ಲಿಗೆ ಹೋಗಿರ್ತಕ್ಕಂಥ ಒಂದಷ್ಟು ಒತ್ತಡದ ಹಿನ್ನೆಲೆಯಲ್ಲಿ ಕರೀತಾರೆ. ಅವರ ಅನುಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ ನೀವು ಬನ್ನಿ ಅಂತ ಕರೀತಾರೆ. ಬನ್ನಿ ಅಂತ ಕರೆದಾಗ ಅವ್ರ ಪ್ರೀತಿಗೆ ತಲೆಬಾಗಿ ಹೋಗ್ತೀವಿ. ಅದು ಬಿಟ್ಟರೆ ಬೇರೆ ಇನ್ನೇನು ಅದಕ್ಕೆ ಬೇರೆ ರೀತಿಯಾದಂಥ ಅರ್ಥಗಳು ಕಲ್ಪಿಸೋವಂಥದ್ದು ಬೇಡ. ಅನೇಕ ಬಾರಿ ಹೇಳಿದ್ದೀನಿ, ನೋಡೋಣ ನನ್ನ ಹಣೆ ಬರ ಜನ ಅದು ಎಲ್ಲಿ ನಿರ್ಣಯ ಮಾಡ್ತಾರೋ ತೀರ್ಮಾನ ಮಾಡ್ತಾರೆ. ಕಾರಣ ನನಗೆ ಪಾರ್ಟಿ ಮುಖ್ಯ, ನನಗೆ ಪಾರ್ಟಿ ಸಂಘಟನೆ. ಆಮೇಲೆ ನಾವೇನು ಅಂದ್ಕೊಂಡಿದ್ದೀವಿ ಮುಂದಿನ 28ರ ಚುನಾವಣೆಯಲ್ಲಿ ಒಂದು ಗಡಿಯನ್ನು ದಾಟಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಪಾಪ ಭಾಳ ಜನ ಸದನದಲ್ಲೂ ನಾವು ನೋಡಿದ್ದೀವಿ ಚರ್ಚೆಗಳು. 2004ರಲ್ಲಿ ಮಾನ್ಯ ದತ್ತಣ್ಣ ಸಾಹೇಬರು ನನ್ನ ಪಕ್ಕದಲ್ಲೇ ಕೂತಿದ್ದಾರೆ, ಹಿರಿಯಕರು. 58 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಜನತಾದಳ ಪಕ್ಷ. ಭಾಳ ಜನ ಹೇಳ್ತಾರೆ ಎಲ್ಲಿದೆ ಜನತಾದಳ ಪಕ್ಷ 18-19 ಸ್ಥಾನ ಮುಂದಕ್ಕೆ ಸಿಂಗಲ್ ಡಿಜಿಟಿಗೆ ಬರುತ್ತೆ ಅಂತಕ್ಕಂಥದ್ದು ಭಾಳ ಅಪಹಾಸ್ಯವನ್ನು ಕೂಡ ಮಾಡ್ತಕ್ಕಂಥದ್ದನ್ನ ಸದನದ ಒಳಗಡೆ ನೋಡಿದ್ದೀವಿ, ಎಲ್ಲ ರೆಕಾರ್ಡಿಂಗ್ಸಲ್ಲಿದೆ. ಹಾಗಾಗಿ ನಮ್ಮೆಲ್ರಿಗೂ ಒಂದು ಛಲ ಇದೆ, ನಮ್ಮೆಲ್ರಿಗೂ ಒಂದು ಹೋರಾಟದ ಕಿಚ್ಚಿದೆ. ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಂದ ಬಂದಿರತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ. ಹಾಗಾಗಿ ಪಕ್ಷ ಕಟ್ಟಿ ತೋರಿಸ್ತೇವೆ. 28ಕ್ಕೆ ರಾಜ್ಯದ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದದಿಂದ NDA ಮಿತ್ರಕೂಟದ ಸರ್ಕಾರ ಸ್ಥಾಪನೆ ಮಾಡ್ತೇವೆ. ರಾಮನಗರ ಈಗಲೂ ಕೂಡ ರಾಮನಗರದ ತಂಡೆ ಬಂದಿತ್ತು, ಅದಕ್ಕೆ ಲೇಟ್ ಆಯಿತು ಬರೋಕ್ಕೆ. ನಿರಂತರವಾಗಿ ಅಣ್ಣ, ಈಗ ನನ್ನ ಸ್ಪರ್ಧೆ ಎಲ್ಲಿ ಆಗಬೇಕು ಅಂತಕ್ಕಂಥದ್ದು ಅವತ್ತಿಗೆ ತೀರ್ಮಾನ ಮಾಡೋಣ. ನನಗೆ ಹಿಂದೆ 23ರಲ್ಲಿ ಒಂದು ಮಾತು ಹೇಳ್ತೀನಿ. 23ರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಿಂದ ಸ್ಪರ್ಧೆ ಮಾಡಿದೆ. 24ರ ಲೋಕಸಭಾ ಚುನಾವಣೆ ಗಡಿಯಲ್ಲಿ ಒಂದು ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ಕಾರ್ಯಕರ್ತರು ಸಭೆ ಕೂಗಿದ್ರು. ಆಗ ಹೆಚ್ಚು ಕಮ್ಮಿ ನನಗೆ ನಮ್ಮ ಕಾರ್ಯಕರ್ತರು ಯಾವ ಮಟ್ಟಕ್ಕೆ ನನ್ನ ಮೇಲೆ ಪ್ರೆಷರ್ ಹಾಕಿದ್ರು ಅಂತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದ ಜನತೆ ನೋಡಿದೆ. 19ರಲ್ಲಿ ನಡೆದಂಥ ಚುನಾವಣೆ, ಆ ಚುನಾವಣೆ ನಡೆದಿದ್ದ ರೀತಿ ನೀತಿಗಳು ತಾವೆಲ್ಲ ನೋಡಿದ್ದೀರಿ. ಅದ್ರ ಬಗ್ಗೆ ನಾನು ಮತ್ತೆ ಪುನರ್ರಚಿಸ್ಲಿಕ್ಕೆ ಹೋಗಲ್ಲ. ಇದೆಲ್ಲ ನೋಡಿದಾಗ ಎಲ್ಲೋ ನಿಮ್ಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ. ನೀವು ಲೋಕಸಭೆಗೆ ಬಂದು ಮಂಡ್ಯದಿಂದ ನಿಂತ್ಕೊಂಡ್ರೆ ಜಿಲ್ಲೆ ಜನ ನಿಮಗೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದಾರೆ. ಯಾಕೆ ಇಂಥ ಸಂದರ್ಭದಲ್ಲಿ ನೀವು ಹಿಂಸರಿತಾ ಇದ್ದೀರಲ್ಲ ಅಂತಕ್ಕಂಥ ಪ್ರಶ್ನೆಗಳು ನಮ್ಮ ಕಾರ್ಯಕರ್ತರು ಕೇಳಿದಾಗ ನಾನು ಒಂದೇ ಮಾತು ಹೇಳಿದೆ. ಈಗ ಇತ್ತೀಚೆಗೆ 1 ವರ್ಷದಿಂದ ನಡೆದಂಥ ವಿಧಾನಸಭಾ ಚುನಾವಣೆ 19ರಲ್ಲಿ ನಿಂತಿದ್ದೆ, 23ರಲ್ಲಿ ನಿಂತೆ, ಮತ್ತೆ 24